ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರೆ ಫಿಟ್ನೆಸ್ ರಿಲೇಟೆಡ್ ಇಂಡಿಯನ್ ಟೀಮು ಹೊಸ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ನ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ದಂತೆ, ಇಂಪ್ರೂವೈಸ್ ಮಾಡ್ತಿದಂತೆ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ. ಅಂದ್ರೆ ಹೊಸ ರೂಲ್ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ದಂತೆ. ಏನಮ್ಮ ಇದು ಹೊಸ ರೂಲ್ಸ್ ಫಿಟ್ನೆಸ್ ವಿಚಾರದಲ್ಲಿ ಅಂಡ್ ಏನಕ್ಕೆ ಇದು ನಾವು ಮಾಡ್ತಾ ಇದೆ ಅಂತ ಸ್ವಲ್ಪ ಜನ ಕಾಮೆಂಟ್ ಸೆಕ್ಷನ್ ಕೇಳಿದ್ರಿ. ಹೌದು, BCCI ಅವರು ಹೊಸ ರೂಲ್ಸ್ ನ ತಗೊಂಡ್ಬರ್ಬೇಕು ಅನ್ಕೊಂಡಿದ್ರೆ ಇರೋ ಅಂತ ರೂಲ್ಸ್ ನೇ ತಗೊಂಡ್ಬಂದಿದ್ದಾರೆ. ಏನಲ್ಲಿ ಇಲ್ಲೇ ಇರೋ ಅಂತ ರೂಲ್ಸ್ ನ ಏನೋ ಹೊಸದಾಗಿ ಏನೋ ದೊಡ್ಡದಾಗಿ ಮಾಡ್ತಾ ಇದಾರೆ ಅಂತಲ್ಲ. ಸೊ ಹಿಂದೆ ತಗೊಂಡ್ಬಂದಂತ ರೂಲ್ಸ್ ನೇ ಇವಾಗ ಮತ್ತೆ ತಗೊಂಡ್ಬಂದಿದ್ದಾರೆ. ಬಟ್ ಇದನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ರೆ, ಸ್ವಲ್ಪ ಮಟ್ಟಿಗೆ ಡೆವಲಪ್ ಮಾಡಿದ್ರೆ. ಯಾಕೆ ಅಂತಂದ್ರೆ ಪ್ಲೇಯರ್ಸ್ ಗಳು ಆಗ್ತಾ ಇರುವಂತ ಇಂಜುರಿ, ರೀಸೆಂಟ್ ಆಗಿ ಅಂತೂ ಸಿಕ್ಕಾಪಟ್ಟೆ ಇಂಜುರಿ ಕನ್ಸರ್ನ್ಗಳು ಟೀಮ್ ಇಂಡಿಯಾದಲ್ಲಿ ಕಾಣಿಸ್ಕೊಂಡಿದೆ. ಎಲ್ಲಾ ಫಾರ್ಮೆಟ್, ಟೆಸ್ಟ್ ಫಾರ್ಮೆಟ್ ಆದ್ರೂ, T20 ಫಾರ್ಮೆಟ್ ಆದ್ರೂ, ODI ಫಾರ್ಮೆಟ್ ಆದ್ರೂ, ಎಲ್ಲಾ ಫಾರ್ಮೆಟ್ ಕೂಡ ಇಂಜುರೀಸ್ ಗಳು ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಜೊತೆಗೆ ಪ್ಲೇಯರ್ಸ್ ಗಳಿಗೆ ಅಷ್ಟು ಮಟ್ಟಿಗೆ ಒಂದು ಎಂಡೋರೆನ್ಸ್ ಇಲ್ಲ, ಒಂದು ಸ್ಟೆಬಿಲಿಟಿ ಅನ್ನೋದಿಲ್ಲ, ಒಂದು ಎನರ್ಜಿ ಅನ್ನೋದಿಲ್ಲ. ಅದು ಕಾಣಿಸ್ಕೊಂತಿಲ್ಲ. ಆನ್ ಫೀಲ್ಡ್ ಕೂಡ ನೋಡಿದಿರ ನೀವು, ಸಿಕ್ಕಾಪಟ್ಟೆ ಒಂದು ಫ್ಲಾಪಿ ಔಟ್ ಫೀಲ್ಡ್ ಅಲ್ಲಿ ಒಂಥರ ತಾಜಿಕಾಗಿ ಏನೋ ಒಂಥರ ಬಾಲ್ ಹೋದ್ರೆ ಹೋಗ್ಲಿ ಬಿಡೋ ಅನ್ನೋ ತರ ಫೀಲ್ಡಿಂಗ್ ಮಾಡುವಂಥದ್ದು. ಸೊ ಈ ತರ ಒಂಥರ ಆಬ್ವಿಯಸ್ಲಿ ಬಾಡಿ ಫಿಟ್ ಇತ್ತು ಅಂದ್ರೆ ಬಾಡಿ ಹೇಳಿದ ಮಾತು ಕೇಳುತ್ತೆ. ಬಾಡಿನೇ ಫಿಟ್ ಇಲ್ಲ ಅಂತಂದ್ರೆ ಹೇಳಿದ ಮಾತು ಕೇಳುತ್ತೆ ಆ ಬಾಡಿ. ಹೌದು, ತಲೆ ಫಿಟ್ ಇತ್ತು ಅಂದ್ರೆ, ತಲೆ ಕರೆಕ್ಟ್ ಆಗಿತ್ತು ಅಂದ್ರೆ ಎಲ್ಲ ಕೇಳುತ್ತೆ ಅಂತ. ಹೌದು, ಮೈಂಡ್ ಕರೆಕ್ಟ್ ಆಗಿರ್ಬೇಕು. ಬಾಡಿ ಫಿಟ್ ಆಗಬೇಕು ಅಂದ್ರೆ ಮೈಂಡ್ ಕರೆಕ್ಟ್ ಆಗಿರ್ಬೇಕು ಫಸ್ಟ್. ಡಿಸಿಪ್ಲಿನ್ ಬರಬೇಕು ಅಂದ್ರೆ ಮೈಂಡ್ ಕರೆಕ್ಟ್ ಆಗಿರ್ಬೇಕು ಫಸ್ಟ್. ಸುಮ್ನೆ ಡಿಸಿಪ್ಲಿನ್ ಕಲ್ಸೋದಕ್ಕೆ ಆಗೋದಿಲ್ಲ. ಸುಮ್ನೆ ಫಿಟ್ನೆಸ್ ನ ಅಥವಾ ಒಂದು ಸ್ಟ್ಯಾಂಡರ್ಡ್ಸ್ ನ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಬ್ಬ ಪ್ಲೇಯರ್ಗೆ. ಫಸ್ಟ್ ತಲೆ ಕರೆಕ್ಟ್ ಆಗಿರ್ಬೇಕು. ತಲೆ ಕರೆಕ್ಟ್ ಆಗಿತ್ತು ಅಂದ್ರೆ ಬಾಡಿ ಕರೆಕ್ಟ್ ಆಗಿರುತ್ತೆ. ಬಾಡಿ ಕರೆಕ್ಟ್ ಇತ್ತು ಅಂತಂದ್ರೆ ಒಬ್ಬಿಯಸ್ಲಿ ತಲೆ ಬಾಡಿ ಎರಡು ಕರೆಕ್ಟ್ ಆಗಿತ್ತು ಅಂತಂದ್ರೆ ಆನ್ ಫೀಲ್ಡ್ ಕೂಡ ಪರ್ಫಾರ್ಮೆನ್ಸ್ ಅನ್ನೋದು ಅದೇ ರೀತಿ ಬರುತ್ತೆ. ಸೊ ಅದು ಬೇಸಿಕಲಿ BCCI ನ ಒಂದು ಮೋಟೋ. ಇವಾಗ ಇನ್ನೊಂದ್ ಸ್ವಲ್ಪ ಸ್ಟ್ರಿಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಸೊ ಬೇಸಿಕಲಿ ಬಂದ್ಬಿಟ್ಟು ಬ್ರಾಂಕೋ ಟೆಸ್ಟ್ ಅಂತ ಏನ್ ಇಟ್ಕೊಂಡಿದ್ರು BCCI ಅವರು. ಸೊ ಈ ಬ್ರಾಂಕೋ ಟೆಸ್ಟ್ ನ ಇಂಪ್ರೂವೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಂತ ಈಗ ಅಪ್ಡೇಟ್ ಬಂದಿದೆ ಮಗ. ಸೊ ಈ ಬ್ರಾಂಕೋ ಟೆಸ್ಟ್ ಮುಂಚೆ ಹೆಂಗಿತ್ತು ಅಂತಂದ್ರೆ 6 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿತ್ತು. ಒಬ್ಬ ಪ್ಲೇಯರ್ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ 6 ನಿಮಿಷದಲ್ಲೇ ಆಗಿರ್ಬೇಕಾಗಿತ್ತು ಅಥವಾ ಒಳಗಡೆ ಆಗಿರ್ಬೇಕಾಗಿತ್ತು. ಇವಾಗ 6 ನಿಮಿಷ ಅಲ್ವಂತೆ, 5 ನಿಮಿಷ 15 ಸೆಕೆಂಡ್ ಅಥವಾ 5 ನಿಮಿಷ 20 ಸೆಕೆಂಡ್ ಒಳಗಡೆ ಈ ಒಂದು ಟೆಸ್ಟ್ ನ ಕಂಪ್ಲೀಟ್ ಮಾಡ್ಬೇಕಂತೆ. ಅಂದ್ರೆ ಆಲ್ಮೋಸ್ಟ್ ಒಂದು 40 ಸೆಕೆಂಡ್ ಈ ಒಂದು ಬ್ರಾಂಕೋ ಟೆಸ್ಟ್ ನ 40-45 ಸೆಕೆಂಡ್ ಇಳಿಸಿದ್ದಾರೆ ಅಂತ ಹೇಳ್ಬೇಕು. ಇನ್ನ ಬೇಗ ಕಂಪ್ಲೀಟ್ ಮಾಡಬೇಕು, ಎಂಡೋರೆನ್ಸ್ ನ ಬೂಸ್ಟ್ ಮಾಡಬೇಕು ಒಬ್ಬ ಪ್ಲೇಯರ್ ಅಲ್ಲಿ ಅಂತಂದ್ರೆ ಬೇಗ ಕಂಪ್ಲೀಟ್ ಮಾಡಿಸ್ಬೇಕು ಈ ಬ್ರಾಂಕೋ ಟೆಸ್ಟ್ ನ. ಸೊ ಸುಮ್ನೆ 6 ನಿಮಿಷ ಆಯ್ತು ಅಂದ್ರೆ ಸ್ವಲ್ಪ ಲ್ಯಾಗ್ ಆಗುತ್ತೆ ಅಂತ ಫೀಲ್ ಆಗಿದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಬೇಗ ಕಂಪ್ಲೀಟ್ ಮಾಡಬೇಕು. ಸೊ ಬ್ರಾಂಕೋ ಟೆಸ್ಟ್ ಬೇಸಿಕಲಿ ಬಂದ್ಬಿಟ್ಟು ಹಿಂಗೆ ಅಂತಂದ್ರೆ 20 ಮೀಟರ್ ಇರುತ್ತೆ ರನ್, 20 ಮೀಟರ್ ರನ್ ಮತ್ತೆ ಬ್ಯಾಕ್ ಮಾಡೋದು. ಅದಾದ ನಂತರ 20 ಮೀಟರ್ ರನ್ ಆದ ನಂತರ ಮತ್ತೆ 40 ಮೀಟರ್ ಅನ್ನು ಮತ್ತೆ ಬ್ಯಾಕ್, ಆಮೇಲೆ ಮತ್ತೆ 40 ಮೀಟರ್ ರನ್ ಆದ ನಂತರ 60 ಮೀಟರ್ ಅನ್ನು ಮತ್ತೆ ಬ್ಯಾಕ್ ಆಗೋದು. ಸೊ ಇದನ್ನ 5 ಸೆಟ್ಸ್ ಮಾಡಬೇಕು. ಸೊ 20, 40, 60 ಮೀಟರ್ ನ 5 ಸೆಟ್ಸ್ ಮಾಡಬೇಕು. ಸೊ ಇದು 5 ನಿಮಿಷ 15 ಸೆಕೆಂಡ್ ಒಳಗಡೆ ಕಂಪ್ಲೀಟ್ ಆಗಬೇಕು. ಮುಂಚೆ 6 ನಿಮಿಷದಲ್ಲಿ ಇತ್ತು, ಇವಾಗ 5 ನಿಮಿಷ 15 ಸೆಕೆಂಡ್ಗೆ ಕಂಪ್ಲೀಟ್ ಆಗಬೇಕು ಅಂತ ಅಪ್ಡೇಟ್ BCCI ಅವರು ಕೊಟ್ಟಿದ್ದಾರೆ. ಅಂಡ್ ಇನ್ನ ಒಂದೇನು ಅಂತಂದ್ರೆ, ಇದು ಆದ ನಂತರ ಇಮಿಡಿಯೇಟ್ ಆಗಿ ಈ ಬ್ರಾಂಕೋ ಟೆಸ್ಟ್ ಆದ ನಂತರ ಇಮಿಡಿಯೇಟ್ ಆಗಿ 2K ಟೆಸ್ಟ್ ನ ಮಾಡಿದ್ರಂತೆ. ಸೊ 2K ಟೆಸ್ಟ್ ಏನು ಅಂತಂದ್ರೆ 2 ಕಿಲೋಮೀಟರ್ ರನ್ ಅಂತ ಹೇಳೋರು. 2 ಕಿಲೋಮೀಟರ್ ರನ್ ವಿತಿನ್ 10 ಮಿನಿಟ್ಸ್, 9 to 10 ಮಿನಿಟ್ಸ್, ವಿದಿನ್ 10 ಮಿನಿಟ್ಸ್. ಅಂದ್ರೆ ಈ ಬ್ರಾಂಕೋ ಟೆಸ್ಟ್ ಆಗ್ಬೇಕಾದ್ರೆ ಒಂದ್ಸಲ ಎಂಡೂರೆನ್ಸ್ ಅನ್ನೋದು ಕಮ್ಮಿ ಆಗಿರುತ್ತೆ, ಸುಸ್ತಾಗಿರುತ್ತೆ. ಸೊ ಅದಾದ ನಂತರ ಪಟ್ಟನಂಗೆ ಮಾಡ್ಬೇಕಂತೆ 2K ಟೆಸ್ಟ್ ನ. ಸೊ ಇಲ್ಲಿ ಉದ್ರೋಗ್ಬಿಡ್ತಾರೆ ಅಂತ ಹೇಳ್ಬೇಕು. ಎಷ್ಟೋ ಜನ ಮೆಜಾರಿಟಿ ಆಫ್ ದೆಮ್ ಏನು ಫಿಟ್ ಇಲ್ಲ ಅಂತಂದ್ರೆ, ಇಲ್ಲಿ ನೋಡಿ ಬ್ರಾಂಕೋ ಟೆಸ್ಟ್ ಅಲ್ಲೇ ಒಂಥರ ಮಾಡೋದಕ್ಕೆ ಕಷ್ಟ. 6 ನಿಮಿಷ ಒಳಗಡೆ ಮಾಡೋದನ್ನ ಕಷ್ಟ ಆಗಿತ್ತು ಕೆಲವು ಪ್ಲೇಯರ್ಸ್ಗಳಿಗೆ. 5 ನಿಮಿಷ 15 ಸೆಕೆಂಡ್ಗೆ ಇಳಿಸಿರೋದ್ರಿಂದ ಇದೇ ಕಷ್ಟ ಆಗ್ಬೋದು ಬ್ರಾಂಕೋ ಟೆಸ್ಟ್. ಸೊ ಇದಾಗ್ತದೆ ಇಮಿಡಿಯೇಟ್ ಆಗಿ 2K ಟೆಸ್ಟ್ ಇದೆಯಲ್ಲ, ಸೊ 2 ಕಿಲೋಮೀಟರ್ ಓಡೋದಿದೆಯಲ್ಲ, ಅದು 9 ನಿಮಿಷ 10 ನಿಮಿಷದ ಒಳಗಡೆ ಓಡೋದಿದೆಯಲ್ಲ. ಸೊ ಇದು ಬಿಗ್ಗೆಸ್ಟ್ ಚಾಲೆಂಜ್. ಸೊ ಎಂಡೂರೆನ್ಸ್ ಟೆಸ್ಟ್ ಇಲ್ಲಿ ಖಂಡಿತ ಒಬ್ಬ ಪ್ಲೇಯರ್ಗಂತೂ ಖಂಡಿತ ಆಗೇ ಆಗುತ್ತೆ. ಸೊ ಫಿಸಿಕಲಿ ಫಿಟ್ ಇರುವಂತ ಪ್ಲೇಯರು ಅಂದ್ರೆ ಸಿಕ್ಕಾಪಟ್ಟೆ ಎಂಡ್ಯೂರೆನ್ಸ್ ಇರುವಂತ ಪ್ಲೇಯರ್ ಮಾತ್ರ ಇಲ್ಲಿ, ಅಂದ್ರೆ ಹೆವಿಲಿ ಏನು ಫುಟ್ಬಾಲ್ ಪ್ಲೇಯರ್ ತರ ಆ ರೇಂಜಿಗೆ ಹೇಳ್ತಾ ಇಲ್ಲ, ಅಥವಾ ಹಾಕಿ ಪ್ಲೇಯರ್ ತರ ಆ ರೇಂಜಿಗೆ ಹೇಳ್ತಾ ಇಲ್ಲ ನಾನು. ಸೊ ಬೇಸಿಕಲಿ ಫಿಟ್ ಇರುವಂತ ಪ್ಲೇಯರ್ಗಳು ಇದರಲ್ಲಿ ಖಂಡಿತ ಸರ್ವೈವ್ ಆಗ್ತಾರೆ. ಇಲ್ಲ ಅಂತಂದ್ರೆ ಅವ್ರು ಮತ್ತೆ ಹೋಗ್ಬಿಟ್ಟು ಅವ್ರ ಎಂಡ್ಯೂರೆನ್ಸ್ ನ ಬೂಸ್ಟ್ ಮಾಡ್ಕೊಂಡು ಬರಲೇಬೇಕಾಗುತ್ತೆ. ಸೊ ಬೇಸಿಕಲಿ ಇರಬೇಕು ಗುರು, ಒಂದಷ್ಟು ದೂರ ಓಡೋಂತ ಕೆಪಾಬಿಲಿಟಿ ಇಲ್ಲ ಅಂದ್ರೆ, ಕಂಟಿನ್ಯೂಸ್ ಆಗಿ ಓಡೋಂತ ಕೆಪಾಬಿಲಿಟಿ ಇಲ್ಲ ಅಂತಂದ್ರೆ ಆ ಪ್ಲೇಯರ್ ಇಟ್ಕೊಂಡು ಏನ್ ಮಾಡೋದಕ್ಕಾಗುತ್ತೆ. ಫೀಲ್ಡಿಂಗ್ ಅಲ್ಲೂ ಕೂಡ ಪ್ರಾಪಿ ಫೀಲ್ಡಿಂಗ್ ನ ಮಾಡ್ತಾರೆ. ಸೊ ಬೇಸಿಕಲಿ ಬಂದ್ಬಿಟ್ಟು ಇದನ್ನ ಇಂಪ್ರೂವೈಸ್ ಮಾಡಿ, ಆಬ್ವಿಯಸ್ಲಿ ಇಂಜುರಿ ಕನ್ಸರ್ನ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಒಬ್ಬ ಪ್ಲೇಯರ್ ಫಿಟ್ ಇದ್ದ ಅಂತಂದ್ರೆ, ಬಾಡಿ ಹೆಂಗ್ ಬೇಕು ಹಂಗ್ ಫ್ಲೆಕ್ಸಿಬಲ್ ಇತ್ತು ಅಂತಂದ್ರೆ, ಚೆನ್ನಾಗಿ ಎಂಡ್ಯೂರೆನ್ಸ್ ಇತ್ತು ಆ ಪ್ಲೇಯರ್ಗೆ ಅಂತಂದ್ರೆ, ಖಂಡಿತ ಇಂಜುರೀಸ್ ಅಷ್ಟೊಂದು ಆಗೋದಿಲ್ಲ ಒಬ್ಬ ಪ್ಲೇಯರ್ಗೆ. ಎಲ್ಲೋ ಆಗೋತಿಲ್ಲ ಅಂತಲ್ಲ, ಬಟ್ ಅಷ್ಟೊಂದು ಆಗೋದಿಲ್ಲ. ಎಂಡ್ಯೂರೆನ್ಸ್ ಇತ್ತು ಅಂತಂದ್ರೆ, ಅಬಿಲಿಟಿ ಇತ್ತು ಅಂತಂದ್ರೆ, ತಾಕತ್ತಿತ್ತು ಬಾಡಿಲಿ ಅಂತಂದ್ರೆ. ಸೊ ಅದನ್ನೇ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿರೋದು BCCI ಅವರು. ಸೊ ನೋಡೋಣ ಇದನ್ನ ಯಾವ ತರ ತಗೊಂಡ್ಬರ್ತಾರೆ ಅಂಡ್ ಯಾರ್ಯಾರು ಇದರಲ್ಲಿ ಪಾಸ್ ಆಗ್ತಾರೆ ಅಂತ. ಎಲ್ಲರೂ ಪಾಸ್ ಆಗ್ಲೇಬೇಕು. ಪಾಸ್ ಆಗೋದಕ್ಕೆ ಖಂಡಿತ ಕ್ರಿಕೆಟರ್ ಅಂತಂದ್ರೆ, ಅಥ್ಲೀಟ್ ಅಂತ ಅಂದ್ಮೇಲೆ ಏನಾದ್ರು ಒಂದು ಮಾಡಲೇಬೇಕು, ಅಂದ್ರೆ ಎಫರ್ಟ್ ಹಾಕ್ಲೇಬೇಕು. ಹಾಕೇ ಆಗ್ತಾರಲ್ಲ ಪ್ಲೇಯರ್ಸ್ಗಳು ಕೂಡ.
ಸೊ ಏನು ಮಾಡೋಕ್ಕಾಗದೇ ಇರೋಂಥದ್ದೇನಲ್ಲ ಇದು, ಮಾಡ್ಬೋದು. ಏನಲ್ಲ, ಏನು 10 ಕಿಲೋಮೀಟರ್ ಓಡಬೇಕು ಅಂತ ಹೇಳಿದ್ರೆ ಜಸ್ಟ್ 2 ಕಿಲೋಮೀಟರ್ ಓಡಬೇಕು ಅಂತ ಹೇಳಿರೋದು ಈ ಒಂದು ಟೆಸ್ಟ್ ಆದ ಬ್ರಾಂಕೋ ಟೆಸ್ಟ್ ಆದ ನಂತರ. ಸೊ ನೋಡೋಣ ಏನಾಗುತ್ತೆ ಅಂತ.